ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಸತೀಶ್ ಅಂತ. ಎಷ್ಟು ವರ್ಷದಿಂದ ಆಡು ಫಾರ್ಮ್ ಎಲ್ಲ ಇಟ್ಟಿದ್ದೀರಾ? ನಾವು 7-8 ವರ್ಷದಿಂದವ. ಎಷ್ಟು ಆಡಿದೆ ನಿಮ್ಮ ಹತ್ರ? ನಮ್ಮ ಒಂದು 50 ಆಡು ವಾತ ಎಲ್ಲ ಇದು ಸಪ್ರೇಟ್ ಇರುತ್ತೆ, ಎಲ್ಲ ಒಂದು 50 ಇದೆಯಾ? ಏನೇನು ಕೊಡ್ತೀರಾ ಅದಕ್ಕೆ ತಿಂಡಿ ಎಲ್ಲ? ಜೋಳ ಹಿಂಡಿ. ಜೋಳ ಹಿಂಡಿ ಎರಡೇ ಕೊಡ್ತೀರಾ? ಮೇವುಗಳೆಲ್ಲ? ಮೇವು ಮಾಮೂಲಿ ಸೊಪ್ಪು. ಸೊಪ್ಪು ಒಂದೇ ಸಾಕು? ಸಾಕು. ಅಷ್ಟಕ್ಕೆಲ್ಲ ಎಲ್ಲಿಂದ ತಂದು ಕಟ್ತೀರಾ? ಏನೋ ಕೊಟ್ಟೋದಿಲ್ಲ, ಸೊಪ್ಪು ಯಾವಾಗಲೂ ಒಂದು ಟೈಮಲ್ಲಿ ಕಟ್ತೀವಿ, ಮಾಮೂಲಿ ಬಿಡ್ತೀವಿ ಮೇಯಕ್ಕೆ. 7 ಗಂಟೆ ಬಿಡ್ತೀವಿ. ಈ ವ್ಯಾಪಾರ ಎಲ್ಲ ಪರವಾಗಿಲ್ವಾ, ಚೆನ್ನಾಗಿದೆಯಾ? ಹೆಂಗೆ ಏನು? ಮಾಮೂಲಿ ಆಡು ಕುರಿಗೇನು ಬೇಡಿಕೆ ಜಾಸ್ತಿ, ಅವಕ್ಕೇನು ಮಟನ್ ಮೇಯ್ಸರ್ ಕಮ್ಮಿ ಆಗಿರೋ, ತಿನ್ನೋರು ಕಮ್ಮಿ ಆಗಿಲ್ಲ. ಎಷ್ಟು ಕೆಜಿ ಮಟನ್? 650. 650. ಇಲ್ಲೂ ಅಷ್ಟೇನಾ, ಇಲ್ಲ ಸಿಟಿ ರೇಟ್ ಹೇಳ್ತಾ ಇದ್ರೆ ಹಳ್ಳಿ ರೇಟ್? ಇಲ್ಲ, ನಮ್ಮೂರಲ್ಲಿ 650 ಅಷ್ಟೇ, ಅಲ್ಲೆಲ್ಲ ಜಾಸ್ತಿ. ಸಿಟಿನಲ್ಲಿ ಜಾಸ್ತಿನೇ. ಇದನ್ನ ಇಡ್ಬೇಕಂದ್ರೆ ಆಡು ಫಾರ್ಮ್ ಮಾಡ್ಬೇಕಂತ ಹೇಳಿದ್ರೆ ಇಂಪಾರ್ಟೆಂಟ್ ಏನೇನು ಬೇಸಿಕ್ ನೀಡ್ಸ್ ಇರಬೇಕು? ಜಾಗ ಇರಬೇಕು ಮೇಯ್ಸಕ್ಕೆ, ಆಡು ಫಾರಮ್ಗೆ. ಮಾಮೂಲಿ ಮೇಯ್ಸೋದ್ರ ಮೇಲೆ ಇರೋದು, ಅವಕ್ಕೆ ಮೇವು ತಂದು ಹಾಕಿ ಮೇಯಿಸ್ಬೇಕು ಮೇನು. ಈ ಹುಲ್ಲು ಪಾರಂ ಕಡ್ಡಿ ಅವೆಲ್ಲ ಹಾಕಿದ್ರಂದ್ರೆ? ನಾವೆಲ್ಲ ಹಾಕಿಲ್ಲ. ಏನಕ್ಕೆ? ಅದು ಹಾಕಿದ್ರೆ ತಿಂತವೆ ತಾನೆ? ತಿಂತವೆ. ನೀವು ಕಾಡು ಕರ್ಕೊಂಡು ಹೋಗ್ತೀರಾ, ಇಲ್ಲ ಇಲ್ಲೇನೆ ಮನೆ ಹತ್ರ? ನಾವು ನಾಟಿ ಆಡಲ್ವಾ, ನಾವೆಲ್ಲ ಪಾಠ ಮಾಡಿಲ್ಲ. ನಾವು ಕಾಡು ಕೊಡ್ಕೋಯ್ತೀವಿ, ಮೇಯಿಸ್ತೀವಿ. ಒಂದ್ ಚಿಕ್ಕದು ಇವಾಗ ಒಂದ್ 4-5 ಕೆಜಿ ಬರೋ ಚಿಕ್ಕ ಮರಿ ತಗೋತೀನಿ ಅಂದ್ರೆ ಏನ್ ರೇಟ್ ಇರುತ್ತೆ? ಕೆಜಿ ಲೆಕ್ಕ. ಸಾಕ ಮರಿ ಇರ್ತವೆ 5,000, 6,000, 7,000. ಚಿಕ್ಕ ಮರಿ ತಗೋತೀನಿ ಅಂದ್ರು 5,000. ಈಗ ಒಂದೊಂದು ಆಡು ಅಂದ್ರೆ ಎಷ್ಟಕ್ಕೆ ಹೋಗ್ಬೋದು? ಆಡಿದ್ದಂಗೆ. ಅದು ಕಮ್ಮಿ ಅಂದ್ರೆ 12-13 ಸಾವಿರಕ್ಕೆ ಹೋಯ್ತದೆ. ಯಾವ್ದಿದಾ? ಅದು 4 ಮರಿ ಆಗ್ತದೆ. ಅದು ಯೂನಿವರ್ಸಿಟಿ ಹತ್ರಕ್ಕೆ ಬಂದು ತೋರಿಸ್ತೀನಿ. ಏನ್ ರೇಟ್ಗೆ ಹೋಯ್ತಿದ್ದು? 12-13 ಸಾವಿರಕ್ಕೆ ಹೋಯ್ತದೆ ಒಂದೇ. 12-13 ಆಡ ಇದು? ಆಡು 4 ಮರಿ ಹಾಕುತ್ತೆ ಅದು ಒಂದೇ. ಈಗ ಚೆನ್ನಾಗೈತೆ ಇಲ್ವಾ ಅಂತ ಹೆಂಗ್ ಚೆಕ್ ಮಾಡೋದು? ಹಿಂಗ್ ಇಟ್ಕೊಂಡು ಚೆಕ್ ಮಾಡ್ತಾರಲ್ಲ ಅದು? ನೋಡಿದ್ರೆ ಗೊತ್ತಾಯ್ತದೆ ಎಷ್ಟು ಚೆನ್ನಾಗೈತೆ ಅಂತ. ಹಿಂಗ್ ಇಟ್ಕೊಂಡ್ರೆ ಎಷ್ಟು ಕೆಜಿ ಬರುತ್ತೆ ಅಂತ ತೂಕ ನಂಗೆ ಇಟ್ಟಿದ್ರೆ ಹೆಂಗ್ ಗೊತ್ತಾಗುತ್ತಪ್ಪ ಅದೆಲ್ಲ? ಮಾಮೂಲಿ ಕಂಡ ಇರ್ತದೆ, ಮೂಳೆ ಸಿಕ್ಬಾರ್ದು. ಕಂಡ ಇದ್ರೆ ತೂಕ ಎಷ್ಟು ಅಂತ ನೋಡ್ತಾರೆ. ಕಂಡ ಇದ್ರೆ ತೂಕ ಎಷ್ಟು ಅಂತ ಬುದಿತದೆ. ಮೂಳೆ ಸಿಗ್ತಾ ಇದೆ ಇದು? ನೋಡು ಹಿಂಗೆ. ಇದು ಆಡ ಬಿಟ್ಕೊಂಡಿರೋದು ಕಾಯಿ ಹೊತ್ತ. ಇದು ಎಷ್ಟು ಕೆಜಿ ಬರ್ಬೋದು ಇದು? ಗೊತ್ತ ಅದು ಒಂದ್ಸಲ ಚಿಕ್ಕ 20 ಕೆಜಿ ಬರ್ಬೋದು. 20 ಕೆಜಿ ಬಂತ? ಎಷ್ಟು ವರ್ಷ ಆಯ್ತು ಇದು ಹುಟ್ಟಿ? ಒಂದೇ ವರ್ಷ. ಒಂದ್ ವರ್ಷಕ್ಕೆ 20 ಕೆಜಿ ಬರುತ್ತಾ? 1 ವರ್ಷ 2 ಅಲ್ಲು. ಅಲ್ಲು ಆಗೈತಲ್ಲ. ಅಲ್ಲೂ ತೋರ್ಸಾರ? 1 ವರ್ಷ ಅಂದ್ರೆ 2 ವರ್ಷವಾ? 1 ವರ್ಷಕ್ಕೆ 2 ಅಲ್ಲು. ನೋಡಿ 2 ಅಲ್ಲ ಅಷ್ಟೇ. ಇವೆಲ್ಲ ಇಲ್ಲೇ ಹುಟ್ಟಿರೋದೇ? ಮನೇಲಿ ಹುಟ್ಟಿರೋ? ನಮ್ಮವೆಲ್ಲ ಮನೆಯವೇ. ಎಲ್ಲ ಮನೆವೇ, ಹೊರಗಡೆ ಯಾವ ತರಲ್ಲ. ಒಂದ್ ತಂದ್ಬಿಟ್ಟು ಅದನ್ನೇ ಇದ್ ಮಾಡಿಸ್ಕೊಳ್ಳೋದು. ಏನು ಒಂದೊಂದು ಎಷ್ಟೆಷ್ಟು ಇದು ಮರಿಗಳು ಹಾಕುತ್ತೆ? ಇದು 4 ಹಾಕುತ್ತೆ ಕಂಪಲ್ಸರಿ. 2 ಹಾಕ್ತವೆ. ಇದೊಂದು 4 ಹಾಕ್ತದೆ, ಅದೊಂದು 4 ಹಾಕ್ತದೆ. ಅದೇ 4 ಹಾಕೈತೆ. ಆ ಕಡೆ ಆಡು, ಈ ಕಡೆ ಕೊನೆದು 4 ಮರಿ ಹಾಕುತ್ತೆ. ಅದೇ 4 ಹಾಕೈತೆ. 4 ವಾತನೇ ಇಲ್ಲ ಹೆಣ್ಣು ಮರಿ? 3 ಆತ್ ಮರಿ, 1 ಹೆಣ್ಣು ಮರಿ ಹಾಕದೆ. 3 ವಾತ್ ಮರಿ, 1 ಹೆಣ್ಣು ಮರಿ. ಸುಮಾರು ಇದ. ಇವೆಲ್ಲ ನೀರ್ಗಿರೋ? ನೀರೇನ್ ಕುಡ್ಸಲ್ಲ? ಮಾಮೂಲಿ ಕುಡಿತವೆ. ಏನ್ ಬಿಟ್ರೆ ನೀರು ಮಾಮೂಲಿ ನೀರು ಕುಡಿತವೆ. ಹಿಂಡಿ ಹಾಕ್ಬಿಟ್ಟು ಮಾಡ್ಬೋರು ಕುಡಿತವೆ. ಮಾಮೂಲಿ ನೀರು ಕುಡಿತವೆ. ತಿಂಡಿ ನೀರೆಲ್ಲ ಕುಡಿತವೆ. ಈಗ ಒಂದ್ ಆಡು, ಈಗ ಚಿಕ್ಕ ಆಡು ಮರಿ ತಂದಿರ್ತಾರ ಅಂತ ಅನ್ಕೊಳ್ಳಿ ನೀವು. ಅದು ಮರಿ ಹಾಕ್ಬೇಕಂತ ಹೇಳಿದ್ರೆ ಇನ್ನು ಎಷ್ಟು ಟೈಮ್ ತಾಳುತ್ತೆ? ಚೆನ್ನಾಗ್ ಬಂದ್ರೆ 1 ವರ್ಷಕ್ಕೆ ಹಾಕ್ತದೆ ಮರಿ. ಆದವೆ 1 ವರ್ಷಕ್ಕೆ ಮರಿ ಹಾಕುತ್ತೆ. ಈಗ 4 ಮರಿ ಹಾಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು? 4 ಹಾಕೋದಿಲ್ಲ ವರ್ಷಕ್ಕೆ. ಅವು ಬೆಳಿತಾ ಬೆಳವಣಿಗೆ ಆಯ್ತಾ 4 ಹಾಕೋದು. ಪ್ರಶ್ನೆ ಸ್ವಲ್ಪ 1 ತಪ್ಪು 2 ಆಗ್ತವೆ ಅಷ್ಟೇ. ಈ ಫಾರ್ಮಿಂಗ್ ಮಾಡಿದ್ರೆ ಏನ್ ಲಾಸ್ ಆಗಲ್ಲ ಅಂತ ಅಂತೀರಾ? ಆಡು ಫಾರಂ ಮಾಡಿದ್ರೆ ಯಾವತ್ತೂ ಲಾಸ್ ಆಗಲ್ಲ. ಆಡಲ್ಲಿ ಏನಿಲ್ಲ. ಅದು 1 ಆಡು 2-3 ಆಗ್ತದೆ. ಯಾಕೆ ಲಾಸ್ ಆಗುತ್ತೆ? ಈಗ ಆಡು ಫಾರಂ ಮಾಡಿದ್ರೆ ಏನಾದ್ರು ಒಂದು ಪ್ರಾಬ್ಲಮ್ ಬರುತ್ತೆ? ಇದು ಈಗ ಹಸುಗಳಿಗೆ ಅಂದ್ರೆ ಕೆತ್ತಲು ಆತರ ಏನಾದ್ರು ಇರುತ್ತಲ್ವಾ? ಇವಕ್ಕೂ ಬರ್ತವೆ ಕಾಯಿಲೆಗಳು. ವ್ಯಾಕ್ಸಿನ್ ಹಾಕ್ಸ್ಕೋಬೇಕು, ನೋಡ್ಕೋಬೇಕು. ವ್ಯಾಕ್ಸಿನ್ ಹಾಕ್ಬೇಕಾ? ಇವಕ್ಕೂ ಹಾಕ್ತಾರಲ್ಲ ಬಂದು ವ್ಯಾಕ್ಸಿನ್. ಇವಕ್ಕೂ ಅವಾಗ ಕಾಯಿಲೆ ಬರ್ತವೆ, ನೋಡ್ಕೋಬೇಕು ಅಷ್ಟೇ. ಮಾಡಿದ್ರೆ ಇದ್ರಲ್ಲೇನು ಲಾಸ್ ಏನಿಲ್ಲ ಆಡು ಫಾರಂ ಅಲ್ಲಿ. ಈ ಕೆಲವೊಂದಕ್ಕೆ ಕೊಂಬೈತೆ, ಕೆಲವೊಂದಕ್ಕೆ ಕೊಂಬಿಲ್ಲ. ಏನಕ್ಕೆ? ಹಂಗೆ ಒಂದೊಂದು ಕೊಂಬ್ ಐತೆ, ಒಂದೊಂದು ಕೊಂಬಿಲ್ಲ. ನೋಡಿ ಇದಕ್ಕೆ ಕೊಂಬಿಲ್ಲ. ಇದು ಬೋಳಾಡು, ಇದು ಕೊಂಬ್ ಐತೆ. ಅದು ಜಾತಿಯಿಂದ ಅವಾಗಿಂದಾನೆ ಬರುತ್ತೆ. ಅದು ಹೊಟ್ಟೆ ಒಳಗೆ ನೋಟಿರೋದಲ್ಲಿ. ಅದ್ರ ಅಮ್ಮನೇ ಅದು. ಇದ್ರ ಕೊಂಬಿಲ್ಲ. ಏನೆಲ್ಲ ಚಿಕ್ಕಪ್ ದೊಡ್ಡಪ್ತಿರ್ ಮಕ್ಳು ಇವರೆಲ್ಲ? ಅಲ್ಲೇ ಐತಲ್ಲ, ಅವೆಲ್ಲ ಅವ್ರ ಅಮ್ಮ ಮಕ್ಳುಗಳೇ. ಅಲ್ಲೋ ಸೇವೆ ಒಳಗೋ ಸಿಕ್ಕಟ್ ಹಾಕಿದಿರಿ. ಇಲ್ಲೇ ಸುಮಾರವೆ. ಏನ್ ರೇಟ್ ಹೋಗ್ಬೋದು ಇವನ್ನೆಲ್ಲ ಸೇಲ್ ಮಾಡಿದೆ ಅಂತಂದ್ರೆ? ತೂಕ ಇದ್ದಂಗೆ. ಹೇಳು. ತೂಕ ಇದ್ದಂಗೆ. ಮಾಮೂಲಿ ತೂಕ ಎಷ್ಟೆಷ್ಟು ಕೆಜಿ ಬರ್ತಾವ ಅಷ್ಟು ಕೆಜಿ ಮೇಲೆ ಡಿಫ್ರೆಂಟ್. 10,000, 12,000, 15,000 ಹಿಂಗೆಲ್ಲ ಹೋಗವೆಲ್ಲ ಅವೆ. ಈ ಮರಿ ಏನ್ ಪ್ರೈಸ್ ಹೋಗ್ಬೋದು? ಏನ್ ರೇಟ್ ಹೋಗ್ಬೋದು? ಇದು ಹೆಣ್ಮರಿ? ಆಡು ಏನ್ ರೇಟ್? ಮರಿ ಹಾಕತ್ತಾಗ ಹಬ್ಬ ಆಗಿರ್ಬೇಕೀಗ. ಇದು ಆಯ್ತದ 7-8 ಸಾವಿರಕ್ಕೆ. 7-8 ಸಾವಿರ. ಇದು ಅದು ವಾತ 12-13 ಸಾವಿರ ಆಯ್ತದೆ. ಎಷ್ಟು ಕೆಜಿ ಬರುತ್ತೆ?
ಅದೊಂದು 16-17 ಕೆಜಿ 17 ಕೆಜಿ ಬರುತ್ತೆ. ಎಷ್ಟು ಸಾವಿರ ಅಂದ್ರೆ ಒಂದು 12,000 ಆಗ್ಬೋದು. 12,000. ಇದು ಇದು ಅಷ್ಟೇ ಎಲ್ಲ ಇವೆಲ್ಲ 10,000 ಸರಸಟ್ಟು 10,000 11,000 ಹಿಂಗ ಆಯ್ತವೆ. ಒಂದೊಂದು ಇದು 10,000. ಇವೆಲ್ಲ ವಾತನೆ ಇದು ಅದು ಇದು ಅದು ಎಲ್ಲ 4 ಮರಿ ಹಾಕಿದ್ದು ಅಂತ ಹೇಳಿದ್ರಿ. ಯಾವ್ದು ಅದೇ 4 ಮರಿ ಹಾಕೈತೆ. ಇದು 4 ಮರಿ ಅದೊಂದು ಹಾಕೈತೆ. ಕೆಂಚುದು ಇದೊಂದು ಹಾಕೈತೆ. ನೋಡಿ ಇಲ್ಲೇ ಐತೆ ನೋಡಿ ಇದ್ರ ಮರಿಗಳು. ಇವೆಲ್ಲ ಇದ್ರವೆ 4 ಮರಿ. ಇವ್ 4 ಇದು ಕೆಂಚುದ್ರದ್ದು. ಇಲ್ಲ ಅದ್ರದ್ದಲ್ಲ ಈ ವಾಡದ್ದು. ಈ ವಾಡದ್ದು ಇನ್ನೊಂದ್ ಮರಿ ಎಲ್ಲ ಐತೆ ನೋಡಿ. ಅವು ಇವೆಲ್ಲವ ಅದೆಲ್ಲ ಸರಿ. ಹಸು ನಾಲ್ಕು ಕುಡಿಸ್ಕೊತೀವಿ, ಆಡಲು ಬಿಡಿಸ್ಬಿಡ್ತೀವಿ. ಈಗ ಒಂದು ಹಸು ಈ ಕಡೆ ಬನ್ನಿ. ಈಗ ಒಂದು ತಗೋರ್ಗು. ಈಗ ಒಂದ್ ಆಡ್ ಮರಿ 4 ಮರಿ ಹಾಕಿತೆ. ಹಾಲೆಲ್ಲ ಸಾಕಾಗುತ್ತಾ? ಇಲ್ಲ ಅಲ್ಲಿ ಇಪ್ಪಲ್ ಮಾಡಿಕೊಂಡಿದ್ವಿ, ಹಸು ಹಾಲು ಹೋಯ್ತಿವಿ. ಹಸು ಹಾಲು ಆಡ್ ಬೆಳವಣಿಗೆ ಎಲ್ಲ ಚೆನ್ನಾಗ್ ಬರುತ್ತಾ? ಚೆನ್ನಾಗವೆಲ್ಲ ಇದಾಗಲ್ವ ತಾಯಿ ಇದು ಹಾಲ್ಗುನು ಬೇರೆ ಹಾಲ್ಗು ಅಲ್ಲೂ ಕುಡಿತವೆ ಅಲ್ಲೂ ಕುಡಿತವೆ. ಎರಡಕ್ಕೂ ಕುಡಿಸ್ತೀರಿ ಇಲ್ಲ? ಎರಡು ಬರೀ 2 ಹಸಿನ ಹಾಲ್ಗಳು ಮಾತ್ರ? ನಾವ್ ಎಲ್ಲಾನು ಬಿಟ್ಬಿಡ್ತೀವಿ, ಎಲ್ಲಾನು ಕುಡಿಸ್ತೀವಿ. ಎಲ್ಲಾನು ಕುಡಿಸ್ತೀರ? ಹಂಗೆ ಹಾಲೇ ಸಾಕಾಗುತ್ತೆ. ಸಾಕಾಗುತ್ತೆ. ಅವಕ್ಕೆ ತಿಂಡಿ ದಪ್ಪ ಆಗ್ಲಿ ಅಂತ ತಿಂಡಿ ಮಾಮೂಲಿ ಹಿಂಗೆ ಉಳ್ಳಿ ಕಾಯಿ ಹಾಕ್ತಿವಿ, ಇಲ್ಲಾಂದ್ರೆ ಜೋಳ ಹಿಂಡಿ ಪೀಡ್ಸು ಎಲ್ಲ ಕೊಡ್ತೀವಿ. ಈ ಆಡ್ ಎಷ್ಟಕ್ಕೆ ತಂದಿದ್ದು ನೀವು? ಈ 4 ಮರಿ ಹಾಕಿರೋ ಆಡಲ್ವ ಇದು? ಇದು 4 ಮರಿ ಹಾಕದ್ಯಾ? ಎಷ್ಟಕ್ಕೆ ತಂದಿರಿದ್ ನೀವು? ಇದ್ ನಮ್ಮವೇ ನಾವ್ ಒಂದೇ ಇಟ್ಕೊಂಡ್ ಬಂದಿದ್ದು. ಅದ್ರ ಅಮ್ಮನ್ ಮಾತ್ರ ಅವರಲ್ಲೇ ಬೆಳ್ದಿರೋದು ಅಷ್ಟೇ. ನಾವ್ ಯಾವನೇನ್ ತಂದಿಲ್ಲ ನಾವು. ಚಿಕ್ಕದ್ರಲ್ಲಿ ಒಂದ್ 3-4-5 ಸಾವಿರ ಆಗುತ್ತಲ್ಲ ಸಣ್ಣ ಮರಿತ್ ಅಂತ ಹೇಳಿದ್ರೆ? 3,000 2,000 ಹೆಣ್ಣಾಡುಗಳೆಲ್ಲ ಅಷ್ಟೈತೆ. ವಾತಾರ ಜಾಸ್ತಿ ಐತೆ. 4-5 ಸಾವಿರ ಕೊಟ್ಬಿಡ್ತಂದ್ರೆ ಒಂದ್ ವರ್ಷಕ್ಕೆ ಮರಿ ಹಾಕುತ್ತೆ. 5,000 ಕೊಟ್ಬಿಟ್ಟು ಇಟ್ಕೊಂಡ್ರೆ ಒಂದ್ ವರ್ಷಕ್ಕೆ ಮರಿ ಹಾಕ್ತೀವಿ. ಒಂದ್ ವರ್ಷಕ್ಕೆ ಮರಿ ಹಾಕ್ಬಿಡುತ್ತೆ. ಒಂದ್ ವರ್ಷಕ್ಕೆ ಅಂದ್ರೆ ಒಂದ್ ವರ್ಷ ಮೇಯ್ಸರ 2 ವರ್ಷ ಮೇಯ್ಸರ ಅದೊಂದ್ 4 ಮರಿ ಇದೊಂದ್ ಹೊಟ್ಟೆ ಹುಡ್ತಾವ ಅಂತಂದ್ರೆ ಅವೇ 4-5 ಆಯ್ತವೆ. 4 ಅಂದ್ರೆ ಹಬ್ಬ ಬಂದ್ರೆ ಒಂದು 30,000 ಹೋಯ್ತದೆ. 30 ಅದೊಂದು 35,000. ಒಂದ್ ಆಡ್ ಮರಿ ಮೇಯ್ಸೋರೆ 35,000 2 ವರ್ಷಕ್ಕೆ. ಪರವಾಗಿಲ್ಲ, ಇನ್ ಲಾಸ್ ಏನಿಲ್ಲ. ಬೇರೆ ಏನಾದ್ರು ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು ಜಾಸ್ತಿ ಕೊಟ್ರೆ ಬೇಗ ಬೆಳೀತಾ ಆತರ ಏನಾದ್ರು ಇದೆಯಾ? ಮಾಮೂಲಿ ಮೇವು ಸೊಪ್ಪು, ಮಾಮೂಲಿ ತಿಂಡಿ ಜೋಳ. ಮಾಮೂಲಿ ಹಸುಗಳಿಗೆಲ್ಲ ಕೊಡ್ತಿರಲ್ಲ ಅದೇ ತರ ತಿಂಡಿಗಳೆಲ್ಲ ಕೊಡ್ತೀರಾ? ಇಲ್ಲ ಏನಾದ್ರು ಸೊಪ್ಪು ಗಿಪ್ಪು ಸ್ಪೆಷಲ್ ಆಗಿ ಏನಾರು? ಇಲ್ಲ ಏನಂತ ಸ್ಪೆಷಲ್ ಏನಿಲ್ಲ. ಮಾಮೂಲಿ ಹಿಂಡಿ ಅಳ್ಜೋಳ ನುಚ್ಚು ಎಲ್ಲ ಕೊಡ್ತೀವಿ. ಮಾಮೂಲಿ ಈ ಹುಳ್ಳಿ ಕಾಳೆಲ್ಲ ತಿನ್ಸ್ಬಿಡ್ತಾ ಇದ್ರ ಲಾಸ್ ಅಲ್ವಾ ಅದು? ಮಾಮೂಲಿ ಮೇಯ್ತಾವೆಲ್ಲ. ಈಗ ಹೊರಗಡೆ ಮೇಯ್ಸ್ಕೊಂಬಂದು ಬಿಟ್ಟಿವಿ, ಮೇಯ್ತಾವೆ. ನಿಮ್ಗೆ ಕಾಡಲ್ಲಿ ಬಿಡ್ತೀರಾ? ಕಾಡಲ್ಲೇ ಮೇಯಿಸ್ತೀರಾ? ಮಾಮೂಲಿ 2 ಗಂಟೆಗೆ ಬಿಟ್ಕೊ ಹೋಯ್ತಿವಿ, 5 ಗಂಟೆಗೆ ಹೊಡ್ಕೊ ಬಂದಿವಿ, ಬಿಟ್ಟಿವಿ, ಮೇಯ್ತಾವೆ. ಮೇದಾದ್ಮೇಲೆ ಹಳ್ಳಿ ಕೂಡ ಇವೆಲ್ಲ ಫುಲ್ ಮಾರಾಕಿದ್ರೆ ಏನ್ ರೇಟ್ ಹೋಗೋದು? ಇದ್ದಂಗೆ ಅವು ತೂಕ ಇದ್ದಂಗೆ, ಕೆಜಿ ಇದ್ದಂಗೆ, ಬೆಳವಣಿಗೆ ಇದ್ದಂಗೆ. ಆಮೇಲೆ ದಿನಪೇಟೆಗೆ ಜನಗಳೇನ ಅವ್ರೇನ್ ದಡ್ರೇನಲ್ಲ, ಅವರು ಬಾಳದ್ರ ಮೇಲೆ ಇಟ್ಕೊಳ್ಳೋದು. ಈಗ ಒಂದ್ ಆಡಿ ಸಂತೆಗೆ ಇಟ್ಕೋದ್ರಿ ಆಡಿ ಎಷ್ಟಕ್ಕೆ ಇಟ್ಕೋಬಹುದು ಆತರ. ಅದು ಇರೋದ್ರ ಮೇಲೆ. ಈಗ ಸಂತೆಗಳಲ್ಲಿ ಆಡ್ ಮರಿಗಳ ತಗೊಳ್ಳೋದು ತುಂಬಾ ಕಷ್ಟ ಅಲ್ವಾ? ಯಾಕಂದ್ರೆ ನೀರ್ ತುಂಬಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ನೀರ್ ತುಂಬ್ತಾರೆ ತಾನೇ. ನೀರ್ ಅಂದ್ರೆ ಹೆಂಗ್ ತುಂಬಿಸ್ತಾರೆ? ಆಮೇಲೆ ಪೈಪ್ ಹಾಕ್ಬಿಟ್ಟು ಹೋಯ್ತಾರೆ, ಇಲ್ಲಾಂದ್ರೆ ವಾಟರ್ ಕ್ಯಾನಲ್ ಹೋಯ್ತಾರೆ. ಬಾಳಿಕೆ ಡೈರೆಕ್ಟ್ ಪೈಪ್ ಹಾಕ್ಬಿಟ್ಟು ನಲ್ಲಿ ನೀರ್ ಆನ್ ಮಾಡ್ಬೋದು. ಯಾಕೆ ದಪ್ಪ ಕಾಣಿಸ್ತೇ ಅಂತ? ದಪ್ಪ ಕಾಣಿಸ್ತವೆ, ಹೊಟ್ಟೆ ದಪ್ಪಾಗಿರ್ತವೆ ಅಂತ ಹೋಯ್ತಾರೆ. ಸಂತೆ ತಗೊಳ್ಳೋ ಚೆನ್ನಾಗಿರುತ್ತೆ, ಇಲ್ಲಿ ಜನಗಳ ಹತ್ರ ಬಂದು ನೋಡಿ ತಗೊಳ್ಳೋ ಚೆನ್ನಾಗಿರುತ್ತಾ? ನಾಟಿ ಮರಿ ಅಲ್ವಾ? ನಾಟಿ ಚಂದ, ನಾಟಿಗೆ ಬೇಡಿಕೆ ಚಂದ. ಈ ದುರ್ಗದ ಮರಿ 450 ಆತರ ಕೆಜಿ ಮಟನ್ ಕೊಡ್ತಾರಲ್ಲ, ಅವಕ್ಕೆ ನೀರ್ ತುಂಬಿಟ್ಟು ಮಾರಾಕೋದು. ಅವರು ಮಟನ್ಕಿಂತ ನೀವು ಮಟನ್ಕಿಂತನೂ ಸರಿ. ಇವು ನಾನಾ ತರ ಮೇವ್ ಮೇಯ್ದಿ 4 ತರ ಮೇಯ್ತವೆ. ಅವ್ರಂಗೇನ್ ಬಿಡೋದಿಲ್ಲ. ಇವೆಲ್ಲ ತರಾವರಿ ಮೇವ್ ಮೇಯ್ತವೆ. ಅವು ಮಾಮೂಲಿ ಹೊಲದಲ್ಲಿ ಎಲ್ಲಾ ತರ ಸೊಪ್ಪು ತಿಂತವೆ. ನಾಟಿ ಮಟನ್ ಚೆನ್ನಾಗಿರುತ್ತೆ. ಈ ಮತ್ತೆ ಇದು ಇನ್ನೊಂದು ಹೈಬ್ರಿಡ್ ಬರುತ್ತಲ್ಲ, ನಾಟಿನೇ ಚೆನ್ನಾಗಿರುತ್ತೆ. ಎಲ್ಲ ನಾಟಿಗೆ ಲೈಕ್ ಮಾಡೋದು. ನಾಟಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಎಷ್ಟು 650 ಕೆಜಿ? ನಮ್ಮೂರಲ್ಲಿ 650 ಈಗ ಅದೇ ಬಂದ್ರೆ ಜಾಸ್ತಿ ಮಾಡ್ತೀರಾ? ಮಾಡಿದ್ರು ಮಾಡ್ಬೋದು. ಈಗ ಸದ್ಯಕ್ಕೆ 650. ಏನಕ್ಕೆ ಇಷ್ಟೊಂದು ರೇಟ್ ಜಾಸ್ತಿ ಮಾಡ್ತಾ ಇರೋದು ಮಟನ್ದೆಲ್ಲ? ಮೇಯ್ಸರ್ ಕಮ್ಮಿ, ತಿನ್ನೋರು ಜಾಸ್ತಿ. ಅದಕ್ಕೆ ನಾನ್ ವೆಜ್ ಪ್ರಿಯರ್ ಜಾಸ್ತಿ. ಅದಂತೂ ನಿಜ. ಈಗ 4 ಹಾಕಿರೋದಕ್ಕೆ ನಿಪ್ಪಲಲ್ಲಿ ಹಾಲು ಕುಡಿಸ್ತೀರಾ? ಬರ್ತಾವ ಬನ್ನಿ. ಬರುತ್ತೆ. ನೋಡಿ ಇಲ್ಲೇ ಒಂದು ಆಡ ನೋಡಿ ಈ ತರ ಕುಡಿತವೆ. ಇಲ್ಲೇ ಈಗ ಒಂದು ಆಡಿ ಇಲ್ಲೇ 3 ಹಾಕೈತಲ್ಲ ನೋಡಿ. ಹಿಂಗ್ ಹುಟ್ಟಿದ ತಕ್ಷಣನೇ ಪಾಠ ಮಾಡ್ಕೊಳ್ತೀವಿ ನೋಡಿ. ಈ ತರ ಹುಟ್ಟಿದ ತಕ್ಷಣನೇ ಈ ತರ ಪಾಠ ಮಾಡ್ಕತಿವಿ, ಕುಡಿತವೆ. ಇವು 3 ಹಾಕೈತೆ ಅವ್ರ ಅಮ್ಮ. ಮಾಮೂಲಿ ಹಿಂಗ್ ಕೊಟ್ಕತೀವಿ. 3 ಮರಿಗೆ ಸಾಕಾಗಲ್ಲ ಅಂದ್ಬಿಟ್ಟು ಮಾಮೂಲಿ ನಿಪ್ಪಲಲ್ಲಿ ಉಯ್ಕತೀವಿ. ಈ ತರ ಪಾಠ ಮಾಡ್ಕತೀವಿ, ಕುಡಿತವೆ. ಈ ಸಿಟಿಲಿ ಕೆಲಸ ಮಾಡೋದು ಸರಿ ಅನ್ಸುತ್ತಾ? ಇದೇ ಸರಿ ಅನ್ಸುತ್ತಾ? ನಮ್ಗೇನೋ ಇದೆ ಸರಿ ಅನ್ಸ್ತದೆ. ಅವ್ರವ್ರಿಗೆ ಬಿಟ್ಟದ್ದು ಅಷ್ಟೇ. ನಮ್ಗಿದ್ ಸರಿ. ಕೆಲಸ ಮಾಡ್ಬೇಕಲ್ವಾ? ಮಾಡ್ತಾ ಇದೀವಲ್ಲ ನಾವು. ಲಾಭ ನಂಗೆ ಇದೆ ಅಂತಾರ? ಹಂಗೆ ಐತೆ. ನಾವು ಸಣ್ಣ ಮರಿಲ್ ಮಾರೋದಿಲ್ಲ, ನಾವು ದೊಡ್ಡ ಆದ್ಮೇಲೆ ಮಾರೋದು ನಾವು. ಒಂದೊಂದ್ ಬ್ಯಾಚ್ ಒಂದೊಂದ್ ಹಪ್ಪ ಕೊಡ್ತೀವಿ. ಈಗ ನಿಮ್ಗೆ ಸಿಟಿಲಿ ಇರೋದು ಬಿಸ್ನೆಸ್ ಬೆಟರ್ ಅನ್ಸುತ್ತೆ, ಇದು ಬೆಟರ್ ಅನ್ಸುತ್ತೆ ನಿಮ್ಗೆ? ನಮ್ಗೆ ಸಿಟಿಕ್ಕಿಂತ ನಮ್ಗೆ ಇದೇ ಬೆಟರ್ ಅನಿಸ್ತದೆ. ಯಾಕೆ? ಬಿಸ್ನೆಸ್ ಮಾಡ್ಬೋದಲ್ಲ? ಬಿಸ್ನೆಸ್ ಮಾಡ್ಬೋದು. ಲಾಸ್ ಆಯ್ತು ಏನೇ ಒಂದ್ ಮಾಡಿದ್ರು ಒಂದು ಲಾಸ್ ಆಯ್ತು, ಒಂದ್ ಏನಾರು ಆಯ್ತು ಅಂತದೆ. ಇದೇನಿಲ್ಲ, ಎಷ್ಟು ಕಷ್ಟ ಪಡ್ತೀವಿ ಅಷ್ಟೇ ಬೆಲೆ ಐತೆ ಇದಕ್ಕೆ. ಈ ಒಂದ್ ಆಡ್ ಮರಿಯ ನೀವು 2 ವರ್ಷ ಮೇಯಿಸಿದ್ರೆ ಅಂದ್ರೆ ಒಂದು ವಾತ್ ಮರಿನ ಎಷ್ಟಕ್ಕೆ ಮಾರಾಕ್ತೀರಾ?
2 ವರ್ಷ ಮೇಯಿಸ್ತೀವಿ ಅಂತಂದ್ರೆ ಒಂದು ವರ್ಷಕ್ಕೆ ಒಂದು ಆತನ ಮೇಯಿಸರು 10,000 ಅಂತಂದ್ರೆ 10 ಆತನ ಮೇಯಿಸರು 1 ಲಕ್ಷ ಆಯ್ತು. ಹಾ ಅದೇ 2 ವರ್ಷ ಮೇಯಿಸರು ಅದೇ ಡಬಲ್ 2 ಲಕ್ಷ ಆಯ್ತು. 2 ಲಕ್ಷ ಆಯ್ತು. 2 ವರ್ಷಕ್ಕೆ ಏನಂದ ಒಂದ್ 10ಕ್ಕೆ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು. ಅಂದ್ರೆ ಒಂದು 50 ಮೇಯಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು 10 ಲಕ್ಷ ತನಕ ಸಂಪಾದನೆ ಮಾಡ್ಬೋದಾ? ಅದ್ರಲ್ಲಿ 50 ಆಡಿರೋದಿಲ್ಲ. 10 ಆಡಲಿ ಈಗ 2 ಮರಿ ಅಂತಂದ್ರೆ 20 ಮರಿ ಆಯ್ತು. 20 ಮರಿ ಬರೀ 6 ತಿಂಗಳಿಗೆ 5,000 ಮಾರಕ್ ಹೋದ್ರೆ ಅದೇ 1 ಲಕ್ಷ ಆಯ್ತು. ಅಲ್ಲೇ ಇನ್ನು 6 ತಿಂಗಳಿಗೆ 1 ಲಕ್ಷ ಅಲ್ಲೇ ಆಯ್ತಲ್ಲ. ಈಗ ಒಂದು ಫ್ಯಾಕ್ಟ್ರಿಗೆ ಹೋದ್ರು 10,000 ಕೊಡ್ತಾರೆ, ನಾವು ತಿರ್ಗಾಡ್ಕೊಂಡ್ ಮಾಡ್ತೀವಿ ಇಲ್ಲಿ ಅಷ್ಟೇ. ಈಗ ಬಿಸ್ನೆಸ್ ಮಾಡಿದೆ ಅಂದ್ರೆ ಲಾಸ್ ಆಗ್ಬೋದು, ಹೇಳಕ್ ಆಗಲ್ಲ ಅಷ್ಟೇ. ಮಟಲ್ ಅಂತ ಯಾವ್ದೇ ಕಾರಣಕ್ಕೂ ರೈಟ್ ಅಂತ ಕಡಿಮೆ ಆಗಲ್ಲ. ರೈಟ್ ಯಾವತ್ತಿದ್ರು 10 ರೂಪಾಯಿ ಜಾಸ್ತಿನೇ ಹೊರತು 10 ರೂಪಾಯಿ ಕಮ್ಮಿ ಆಗಲ್ಲ ಯಾವತ್ತು ಮಟನ್. ಈಗ 600 ಇತ್ತು 650 ಮಾಡೋರು, ಈಗ ಉಗಾದಿಗೆ 700 ಮಾಡಿದ್ರು ಮಾಡ್ಬೋದು, ಹೇಳಕ್ಕಾಗಲ್ಲ ಆ ಥರ. ಈಗ ಜಾಸ್ತಿ ಎಲ್ಲ ಗುಡ್ಡೆ ಹಾಕೊಬಿಟ್ರೆ ಒಂದು 50-100 ಆ ಥರ ಏನಾದ್ರು ಪ್ರಾಬ್ಲಮ್ ಆಗಲ್ವಾ? ಆಡ್ ಮರಿಗಳು ಒಂದು 50-100 ತಗೊಬಿಟ್ರೆ ಎಷ್ಟು ರಿಸ್ಕ್ ಇರ್ತದೆ. ನಮ್ಮಲ್ಲೂ ಕೆಲವು ಸತ್ತೋಗಿರೋದು ಇರ್ತವೆ, ಇರೋ ಉಳ್ಕತ್ತವೆ. ಇಷ್ಟೊಳಗೆಲ್ಲ ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಿಲ್ಲ. ಹೋಯ್ತವೆ, ಇರೋದು ಇರ್ತವೆ. ಇರೋನೇ ಚೆನ್ನಾಗಿ ನೋಡ್ಕೋಬೇಕಷ್ಟೇ. ಇರೋನೇ ಚೆನ್ನಾಗಿ ನೋಡ್ಕೋಬೇಕು. ನಾವೇನು ಬಂಡವಾಳ ಹಾಕ್ತಂದಿಲ್ಲ, ನಮ್ಮ ಮಾಡಲು ಹುಟ್ಟಿರೋವಲ್ವಾ, ಏನಂತ ನಮ್ಗೆ ಎಲ್ಲ ಯಾವ್ದು ಕೊಡ್ತಂದಿಲ್ಲ. ಒಂದು 4-5 ಮಾತ್ರ ತಂದಿರೋದು. ನಾವು ಒಂದೇ ತಂದಿರೋದು. ಒಂದರಿಂದನೇ ಇಷ್ಟ ಆಗಿರೋದು. ಒಂದರಲ್ಲೇ ಇಷ್ಟೊಂದು ಆಡ್ ಮಾಡಿದ್ರೆ ಅಲ್ಲೆಲ್ಲ ಐತಲ್ಲ ನಮ್ಮೆಲ್ಲ, ಎಲ್ಲ ನಮ್ಮ ಅಲ್ಲೂ ಎಲ್ಲ ಇದೆ, ಇಲ್ಲೂ ಎಲ್ಲ ಇದೆ, ಇಲ್ಲೆಲ್ಲ ಇದೆ. ಇದು ಇವಾಗ ಹುಟ್ಟಿರೋದಾ? ಇದೆಷ್ಟು ಇದು ಹಾಕಿರೋದು ಮರಿ? ಈಗ 1 ವಾರ ಆಗಿರ್ಬೇಕು. ಇದು ಅದು ಎಲ್ಲ 1 ವಾರಕ್ಕೆ. ಈ ಚಿಕ್ಕ ಮರಿ ಕೊಟ್ಬಿಡ್ತೀನಿ ಅಂದ್ರೆ ಏನ್ ರೇಟ್ ಕೊಡ್ಬೋದು? ಈ ಚಿಕ್ಕ ಮರಿ ಕೊಡಕ್ಕೆ ಸಾಕಾಗುತ್ತೆ. ಇದು ಹೋಗಿ ಆಯ್ಕಿಲ್ಲ. ಇನ್ನೊಂದು 2 ತಿಂಗಳು ಆದ್ಮೇಲೆ ತಗೊಡ್ತೀನಿ ಅಂದ್ರೆ 3,000-4,000 ಆಯ್ತದೆ ಚಿಕ್ಕ ಮರಿಗೆ. 2 ತಿಂಗಳಿಗೆ ಬೆಳಕತ್ತದಲ್ಲ, ಹಂಗೆ 2 ತಿಂಗಳು 3 ತಿಂಗಳು ಬೆಳ್ಕತ್ತದೆ. ಸಾಕ ಮರಿಗೆ ಬೇಡಿಕೆ ಜಾಸ್ತಿ. ಈಗ ಇದನ್ನೇ ಒಂದು ಹಿಡ್ಕತೀನಿ ಅಂದ್ರೆ ಇದೇ 3,000-4,000 ಆಗುತ್ತೆ. ಆ ಥರ ಇದೇ 3,000-4,000 ಆಗುತ್ತೆ. 2 ತಿಂಗಳಿಗೆ ಅಷ್ಟು ಬರುತ್ತಾ ಅದು? 2 ತಿಂಗಳಿಗೆ ಇಷ್ಟು ಬರುತ್ತೆ. ಕೆಲವೊಂದು ಗೆಂಡೆ ಹಾಕೊಬಿಟ್ಟಿರ್ತಾವಲ್ಲ, ದಪ್ಪನೇ ಆಗಲ್ಲ. ಅವೇ ಹಿಂಗೆ 3-4 ಹಾಕಿರ್ತಾವಲ್ಲ, ಅವು ದಪ್ಪ ಆಗಿರೋದಿಲ್ಲ. ಅದೇ ತಾಯಿ ಹಾಲು ಕೊಡ್ದಿರ್ತಾರಲ್ಲ ಅವು. ಒಂದೊಂದು ಹಾಕಿರೋ ಚೆನ್ನಾಗಿ ಬರ್ತವೆ. ಆ ಥರ ಕಾಡು ಹೊಡ್ಕೋವಿ. ಇವಕ್ಕೇನು ಈಗ ಆಡುಗಳಿಗೆ ಏನು ಕೂದಲು ಏನು ಕಟ್ ಮಾಡ್ಸಿಲ್ಲ, ಕುರಿಗಳು ಏನು ಕಟ್ ಮಾಡ್ಸಲ್ಲ. ಇವಕ್ಕೆ ನೀವು ಕಟ್ನು ಮಾಡ್ಸಲ್ಲ, ಮೈನು ತೊಳೆಯಲ್ಲ. ಮೈ ತೊಳೆಗೆ ಏನಕ್ಕೆ ಮೈ ತೊಳೆಯಂಗಿಲ್ಲ? ಅವೇನಪ್ಪ, ಯಾರು ತೊಳೆಯೋದಿಲ್ಲ, ನಾವು ತೊಳೆಯೋದಿಲ್ಲ. ಆದ್ರೆ ನೋಡಿ ಎಷ್ಟು ನೀಟಾಗಿದ್ದಾವೆ. ಎಷ್ಟು ನೀಟಾಗವೆ.